ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಬ್ಲಾಗ್ನ ನನ್ನ ಔಟ್ಫಿಟ್ ಇದಾಗಿದೆ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ನಮ್ಮ ಮನೆ ಟೆರೆಸ್ ಮೇಲಿನ ಗಾರ್ಡನಿಂಗ್ ಮತ್ತು ನಮ್ಮ ಮನೆಯ ವಾಷಿಂಗ್ ಮಿಷಿನ್ ಹೋಗಿರೋ ವಾಷಿಂಗ್ ಮಿಷಿನಲ್ಲಿ ನಾವು ಹೇಗೆ ಅದಕ್ಕೆ ಪ್ಲ್ಯಾಂಟ್ನ ಹಾಕಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ನಮ್ಮ ಮನೆ ಟೆರೆಸ್ಸು. ನೀವು ನೋಡ್ತಾ ಇರ್ಬೋದು, ನಾವು ಪಾಟ್ಗಳಿಗಿಂತ ಮಣ್ಣಿನ ಪಾಟು, ಪ್ಲಾಸ್ಟಿಕ್ ಪಾಟು ಜಾಸ್ತಿ ಯೂಸ್ ಮಾಡಿಲ್ಲ. ಇದು ಬಂದು ಗ್ರೋ ಬ್ಯಾಗ್ ಅಂತ ನಿಮಗೆ ಆನ್ಲೈನಲ್ಲಿ ಅಮೆಜಾನ್ ಇರ್ಬೋದು, ಫ್ಲಿಪ್ಕಾರ್ಟಲ್ಲಿ ಇರ್ಬೋದು, ನಿಮಗೆ ಈ ಗ್ರೋ ಬ್ಯಾಗ್ ಅನ್ನೋದು ಸಿಗುತ್ತೆ. ನೀವು ಬೇಕಾದರೆ ಅಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಇದರಲ್ಲಿ ಸೈಜ್ ಕೂಡ ಸಿಗುತ್ತೆ, ಚಿಕ್ಕ ಸೈಜ್ ಇರುತ್ತೆ, ದೊಡ್ಡ ಸೈಜ್ ಬರುತ್ತೆ. ನಾವು ತುಂಬ ದೊಡ್ಡ ಸೈಜಲ್ಲಿ ಒಂದು ಸೈಡ್ ಏನು ಮಾಡಿದ್ದೀವಿ ಅಂದರೆ, ಕೆಲವು ಈ ಮರಗಳ ಟೈಪ್ ಬರುತ್ತಲ್ಲ, ಸೀಬೆ ಮರ ಇರ್ಬೋದು, ಆಮೇಲೆ ದಾಳಿಂಬೆ, ಸೊ ಈ ಥರ ದೊಡ್ಡ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದೀವಿ. ಸೊ ಇನ್ನೊಂದು ಸೈಡ್ ಬಂದು ಈ ಥರ ಗುಲಾಬಿ ಗಿಡಗಳು, ನಿಂಬೆ ಗಿಡ ಈ ಥರ ಹಾಕ್ಕೊಂಡಿದ್ದೀವಿ. ಸೊ ಅದನ್ನೆಲ್ಲ ನಾನು ನಿಮಗೆ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ್ಯಾವ ಗಿಡ ಹಾಕಿದ್ದೀವಿ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇದು ಬಂದು ಡ್ರೈ ಫ್ರೂಟ್ಸ್ ಅಂಜೂರ. ನೀವೆಲ್ಲ ಕೇಳಿರ್ತೀರ ಅಂಜೂರ ಅಂತ. ಇದು ಆಲ್ರೆಡಿ ಒಂದು ಬಿಟ್ಟಿತ್ತು, ಅದನ್ನು ಕಟ್ ಮಾಡಿ ಕೂಡ ತಿಂದಿದ್ವಿ, ತುಂಬಾ ಟೇಸ್ಟ್ ಇತ್ತು. ಇವಾಗ ಮತ್ತೆ ಇದು 2 ಮಗ್ಗು ಕಾಯಿನ ಬಿಟ್ಟಿದೆ. ಸೊ ಈ ಥರ ನಾವು ಟೊಮೊಟೊ ಇರ್ಬೋದು, ದಾಸವಾಳ ಇರ್ಬೋದು, ಆಮೇಲೆ ಮಲ್ಲಿಗೆ ಗಿಡ, ಇದನ್ನೆಲ್ಲನೂ ಕೂಡ ನಾವು ಟೆರೆಸ್ ಮೇಲೆ ಹಾಕ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ. ಹಾಗೆ ಈ ಕಡೆ ಬಂದರೆ ಈ ಪ್ಲಾಸ್ಟಿಕ್ ಪೇಂಟ್ ಬಕೆಟ್ ಏನಿದೆ ಅದರಲ್ಲೆಲ್ಲ ನುಗ್ಗೆ ಸೊಪ್ಪಿನ ಮರ, ಆಮೇಲೆ ನುಗ್ಗೆ ಗಿಡ, ಇದು ಬಂದು ನಿಂಬೆಹಣ್ಣಿನ ಗಿಡ, ಇದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಸೊ ಹಬ್ಬದ ಟೈಮ್ಗಳಲ್ಲಿ ನಾವು ಆಲ್ಮೋಸ್ಟ್ ಮಣ್ಣಿನ ಮಡಿಕೆ ತರಿಸ್ತೀವಿ. ಸೊ ಅದೆಲ್ಲ ಹಬ್ಬದ ಟೈಮಲ್ಲಿ ಮಾಡಿ ಮತ್ತೆ ಎತ್ತಿಟ್ಬಿಟ್ಟಿದ್ದೀವಿ. ಸೊ ಅದೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಮಣ್ಣು ತುಂಬಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀವಿ. ಸೊ ಒಂದು 2 ಮಡಿಕೆಗೆ ಇದೇ ಥರ ಮಣ್ಣು ತುಂಬಿ ಪುದೀನ ಸೊಪ್ಪು ಈ ಥರ ಎಲ್ಲ ಹಾಕ್ಕೊಂಡು ಬೆಳೆಸ್ತಾ ಇದ್ದೀವಿ. ನೆಕ್ಸ್ಟು ವಾಷಿಂಗ್ ಮಿಷಿನ್ ವಿಷಯಕ್ಕೆ ಬಂದರೆ, ಇದು ಬಂದು LG ಕಂಪ್ನಿಯ ವಾಷಿಂಗ್ ಮಿಷಿನು. ಇದೇನಪ್ಪ ಬಟ್ಟೆ ಒಗೆದು ಬಿಟ್ಟು ಇದು ಇಟ್ಕೊಂಡಿದ್ದಾರೆ ಅಂದ್ಕೊಬಿಡಿ. ನಮ್ಮ ಮನೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು. ಸೊ ಇದು ಗುಜ್ರಿ ಕೇಳಿದ್ದಕ್ಕೆ ಅವ್ರು ಒಂದು 1000 ರೂಪಾಯಿಗೂ ಹಾಕೊಳ್ಳಿಲ್ಲ. ಸೊ ಟಾಪ್ ಡೋರ್ ಇರೋದ್ರಿಂದ ನಾವು ಯಾಕೆ 1000 ರೂಪಾಯಿಗೆಲ್ಲ ಕೊಡಬೇಕು ಅಂತ ಮನೆ ಮೇಲೇ ಇದನ್ನು ಇಟ್ಕೊಂಡು ಇದಕ್ಕೆಲ್ಲ ಮಣ್ಣು ತುಂಬಿ ಪಾಟ್ ಸಮೇತ ಹಾಕಿ ಬಿಟ್ಟಿದ್ದೀವಿ. ಸೊ ಗಿಡ ಎಲ್ಲ ಚೆನ್ನಾಗೇ ಬೆಳೀತಾ ಇದೆ ವಾಷಿಂಗ್ ಮಿಷಿನಲ್ಲಿ. ಎಲ್ಲರೂ ನೋಡಿ ಇದನ್ನು ಸ್ವಲ್ಪ ಶಾಕ್ ಆಗ್ತಾರೆ, ವಾಷಿಂಗ್ ಮಿಷಿನ್ನು ಬಿಟ್ಟಿಲ್ವಲ್ಲ ಇವರು, ಇದರಲ್ಲೂ ಇದನ್ನು ಹಾಕ್ಕೊಂಡಿದ್ದಾರೆ ಅಂತ. ಸೊ ಇದಿಷ್ಟು ನಮ್ಮ ಮನೆ ಟೆರೆಸ್ ಹಾಗೂ ವಾಷಿಂಗ್ ಮಿಷಿನ್ ಬಗ್ಗೆ. ಸೊ ಇವಾಗ ನಾನು ಕಂಪ್ಲೀಟಾಗಿ ನಾವು ಫಸ್ಟಿಂದ ಏನೇನು ಹಾಕ್ಕೊಂಡಿದ್ದೀವಿ, ಯಾವ್ಯಾವ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದರಿಂದ ನಿಮಗೂ ಕೂಡ ಒಂದು ಐಡಿಯಾ ಬರ್ಬೋದು. ಸೊ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ನ ಬಟನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.